ದೇವಸ್ಥಾನದ್ದು ಅಲ್ಲಿ ಇರುವವರು ಪ್ರೈವೇಟಿಂದ ಅಮೌಂಟನ್ನು ತಗೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಬಂತು. ಅದು ಆದಮೇಲೆ ಜಸ್ಟಿಸ್ ಕೆಳಗಡೆ ಕಮಿಟಿ ಇದೆ. ಸೊ ಕಮಿಟಿನಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ. ರಿಪೋರ್ಟನ್ನು ಕೂಡ ಜಸ್ಟಿಸ್ ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಫೈನಲ್ ಡಿಸಿಷನ್ ಅವ್ರು ಏನು ಡಿಸೈಡ್ ಮಾಡ್ತಾರೋ ಅದ್ರ ಪ್ರಕಾರ ಇರುತ್ತದೆ. ಕಂಪ್ಲೇನೆಂಟ್ ಬೇರೆಯವರು ಇದ್ದರು, ಅಂದರೆ ಸೇಮ್ ಪರ್ಸನ್ ಯಾರು ಅಮೌಂಟ್ ಕೊಟ್ಟಿದ್ದಾರೋ ಸೇಮ್ ಪರ್ಸನ್ ಕಂಪ್ಲೇಂಟ್ ಮಾಡಿಲ್ಲ, ಬೇರೆಯವರು ಕಂಪ್ಲೇಂಟ್ ಮಾಡಿದರು ಅಂತ. ಸೊ ಅದು ನೋಡಿಕೊಂಡು ಡಿಸಿಷನ್ ಮಾಡ್ತೀವಿ ಅಂತ ಜಸ್ಟಿಸ್ ಅವ್ರ ಕಡೆಯಿಂದ ತಿಳಿಸಿದ್ದಾರೆ. ಲಾಸ್ಟ್ ಮೀಟಿಂಗಲ್ಲೂ ಕೂಡ ಚರ್ಚೆ ಆಗಿದೆ, ಬಟ್ ಆ್ಯಕ್ಷನ್ ಥರ ಯಾವುದೂ ಡಿಸಿಷನ್ ಆಗಿಲ್ಲ. ಇಲ್ಲ, ಸುಮಾರು ಜನದಿಂದ ತಗೊಂಡು ಅವ್ರ ವರ್ಕನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇರುವುದು. ಸೊ ಇದು ಕಮಿಟಿ ಮುಂದೆ ನಾವು ಕೊಟ್ಟಿದ್ದೀವಿ. ನಿನ್ನೆ ಕೂಡ ಮೀಟಿಂಗ್ ಆಗಿದೆ. ಸೊ ಆ ರಿಪೋರ್ಟ್ ಮೇಲೆ ಡಿಸಿಷನ್ ತಗೊಳ್ತಾರೆ. ಬಟ್ ಸದ್ಯಕ್ಕೆ ಆ ಥರ ನಾವು ಕಂಟಿನ್ಯೂ ಮಾಡ್ತಾ ಇಲ್ಲ. ಯಾವುದಾದ್ರೂ ಡೊನೇಷನ್ ಕೊಡಬೇಕಾಗಿದ್ದರೆ ಡೈರೆಕ್ಟ್ಲಿ ನೀವು ವರ್ಕ್ಸನ್ನು ತಗೊಳ್ಳಿ ಅಂತ ಹೇಳಿದ್ದೀವಿ. ಯಾವುದೂ ಅಮೌಂಟನ್ನು ತರಿಸ್ಕೊಳ್ಳೋದು ಯಾವುದೂ ಇಲ್ಲ. ಇಂಥ ಪರ್ಸನ್ ಈ ವರ್ಕನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಡಿ ಇದ್ದರೆ ಆ ಥರ ಕೊಡೋದಕ್ಕೆ ಅವಕಾಶವನ್ನು ನಿನ್ನೆ ಕಮಿಟಿನಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲ, ನಮ್ಮಲ್ಲಿ ದೇವಸ್ಥಾನದಲ್ಲಿ ಕಲೆಕ್ಟ್ ಆಗಿರುವ ಅಮೌಂಟ್ ಅಂದರೆ ಅದು ಓನ್ ರಿಸೋರ್ಸ್ ಇರುವುದು ನಾವು ಪ್ರೊಸೀಜರ್ ಪ್ರಕಾರ ಮಾಡ್ತಾಯಿದ್ವಿ. AC ಅವರು ಕೂಡ ಕಮಿಟಿನಲ್ಲಿದ್ದಾರೆ, ಅವರೇ ಮೆಂಬರ್ ಸೆಕ್ರೆಟರಿ ಇದ್ದಾರೆ. ಫಾರ್ ಎವ್ರಿಥಿಂಗ್ ರೆಕಾರ್ಡ್ ಮೇಂಟೆನೆನ್ಸ್ ಆಗ್ತಾಯಿದೆ. ನಮ್ಮ PDJ ಅವರು ಕೂಡ ಪ್ರತಿ ತಿಂಗಳು ರಿವ್ಯೂ ಮೀಟಿಂಗ್ ಆಗ್ತಾಯಿದ್ದಾರೆ. ಏನು ಖರ್ಚಾಯಿತು, ಎಷ್ಟು ಅಮೌಂಟ್ ಬಂತು, ಎವ್ರಿಥಿಂಗ್ ವಿ ಆರ್ ರಿವ್ಯೂವಿಂಗ್. ಈ ಥರ ಡೊನೇಷನ್ ತೊಗೊಂಡು ಬರೋದು ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಏನಾದರೂ ಇದ್ದರೆ ಡೈರೆಕ್ಟ್ಲಿ ವರ್ಕನ್ನು ತಗೊಳ್ಳಿ. ಈಗ ನಾವು ಅಮೌಂಟನ್ನು ತೊಗೊಂಡು ಮಾಡಿದರೆ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ. ಡೈರೆಕ್ಟ್ಲಿ ಪಬ್ಲಿಕ್ಕಿಂದನೇ ಇಂಪ್ಲಿಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಲಾಸ್ಟ್ ಮೀಟಿಂಗಲ್ಲಿ ಮಾಡಿದ್ದಾರೆ. ಈಗ ಒಂದು ಪ್ರಸಾದ್ ಸ್ಕೀಮ್ ಅಂತ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಸ್ಕೀಮ್ ಇದೆ. ಸೊ ಅದು ಪ್ರಕಾರ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ಅಲ್ಲಿ ಸುತ್ತಮುತ್ತ ಇರುವ ಏರಿಯಾ ಏನು ಗವರ್ಮೆಂಟ್ ಏರಿಯಾ ಅಲ್ಲಿದೆಯೋ ಅದು ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ನಾವು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಆರ್ಕಿಟೆಕ್ಟಿಗೆ ಪ್ರೊಸೀಜರ್ ಪ್ರಕಾರ ಅವ್ರಿಗೆ ಕೊಟ್ಟು ಒಂದು ಪ್ಲ್ಯಾನನ್ನು ರೆಡಿ ಮಾಡಿದ್ದೀವಿ. ಅದಿನ್ನೂ ಅಪ್ರೂವ್ ಆಗಬೇಕು. ನಮ್ಮ ಈ ಕಮಿಟಿನಲ್ಲಿ ಇಟ್ಟು ಜಸ್ಟಿಸ್ ಅವ್ರ ಕಡೆಯಿಂದ ಅಪ್ರೂವ್ ಆದಮೇಲೆ ನಾವು ಸ್ಟೇಟಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ಕೊಡ್ತೀವಿ. ಸೊ ಅದು ಪ್ರಾಸೆಸ್ಸಲ್ಲಿ ಇದೆ. ಸೊ ಓವರಾಲ್ ಡೆವಲಪ್ಮೆಂಟ್ ಅಲ್ಲಿ ಬರುವ ಟೂರಿಸ್ಟಿಗೆ ಪಾರ್ಕಿಂಗ್ ವ್ಯವಸ್ಥೆ, ಕುಡಿಯುವ ನೀರು, ಶೌಚಾಲಯ ಮತ್ತು ದೇವಸ್ಥಾನದ ಡೆವಲಪ್ಮೆಂಟ್ ಎಲ್ಲ ಸೇರಿ ಒಟ್ಟಿಗೆ ಆಗುವ ಥರ ಒಂದು 30 to 40 crores ಮೇಲೆ ಇರುವ ಥರ ನಾವು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ. ಈಗ ತೆರವುದು ನಿಮ್ಮದು ಮಾಹಿತಿ ಇರ್ಬೋದು. ಲಾಸ್ಟ್ ಟೈಮ್ ಕೂಡ ನಮ್ಮ ಕೋರ್ಟ್ ಆರ್ಡರ್ ಪ್ರಕಾರ ಏನಿದೆಯೋ ನಮ್ಮ ಕಡೆಯಿಂದ ಪ್ರೊಸೀಜರ್ ಫಾಲೋ ಮಾಡಿ ಬೀಚ್ ಸೈಡಲ್ಲಿ ಇರೋದು ಎನ್ಕ್ರೋಚ್ಮೆಂಟ್ ರಿಮೂವಲ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಬೇರೆ ಕೆಲಸ ಬಂದಿರೋದ್ರಿಂದ ಸ್ವಲ್ಪ ಸ್ಟಾಪ್ ಆಗಿದೆ. ಪ್ರಯಾರಿಟಿ ಮೇಲೆ ಕೋರ್ಟಲ್ಲಿ ಯಾವುದು ಫಸ್ಟ್ ಡಿಸಿಷನ್ ಆಗಿರ್ತೀವೋ ಅದನ್ನು ತಹಶೀಲ್ದಾರ್ ವತಿಯಿಂದ ಮಾಡ್ತಾರೆ. ಲಾಸ್ಟ್ ಟೈಮ್ ನೀವು ಹೇಳಿದ್ದೀರ ದೇವಸ್ಥಾನ ಸುತ್ತಮುತ್ತ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ. ಸೊ ನಮಗೂ ಕೂಡ ಕಂಪ್ಲೇಂಟ್ ಬಂದಿದೆ. ಈಗ ಲಾಸ್ಟ್ ಮೀಟಿಂಗಲ್ಲಿ ಇದು ಕೂಡ ಚರ್ಚೆ ಆಯಿತು. ಫಸ್ಟ್ ಒಂದು ಸರ್ವೆ ಕಾರ್ಯವನ್ನು ಮಾಡೋಣ ಅಂತ ಡಿಸಿಷನ್ ಆಗಿದೆ. ಸೊ AC ವತಿಯಿಂದ ಒಂದು ಸರ್ವೆಯನ್ನು ಫಸ್ಟ್ ದೇವಸ್ಥಾನ ಸುತ್ತಮುತ್ತಲಿನ ಜಾಗಕ್ಕೆ ಮಾಡ್ತಾರೆ. ಸೊ ಅದನ್ನು